ಹಲೋ ಎವ್ರಿವನ್. ಇವಾಗ ಒನ್ ಮೋರ್ ಇಶ್ಯೂ ಇದೆ. ಸೊ RS 200 ಇವಾಗ ನೀವು ನೋಡ್ತಾ ಇರಬಹುದು. ಇವಾಗ ಮಾಲ್ ಫಂಕ್ಷನ್ ಬಟನ್ ಆನ್ ಆಗಿದೆ. ಇವಾಗ ನೋಡ್ಬೋದು ನೀವು ಎಲ್ಲೋ ಕಲರ್ ಇದೆಯಲ್ಲ. ಇವಾಗ ನಾನು ವೆಹಿಕಲ್ ಆನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಸ್ಟ್ಯಾಂಡ್ ಇದೆ, ಸ್ಟ್ಯಾಂಡ್ ತಗೊಂಡಿದ್ದೀನಿ. ಓಕೆ, ಇಂಕ್ ಬ್ಲಿಂಕ್ ಆಗ್ತದೆ, ಹೋಗ್ತಾನೆ ಇಲ್ಲ. ಓಕೆ, ನೀವು ತಿರ್ಗಾ ಬ್ಯಾಕ್ ಸೈಡ್ ಕೇಳಿದ್ರೆ ಸೌಂಡ್ ಈ ಥರ ಬರುತ್ತೆ. ಸೊ ಇದು ಕೂಡ ಇಶ್ಯೂ ಇರುತ್ತೆ. ಇದಕ್ಕೆ ಏನು ಮಾಡಬೇಕಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಟ್ ಈ ಥರ ನಿಮಗೆ ಮಾಲ್ ಫಂಕ್ಷನ್ ಜಾಸ್ತಿ ಬರ್ತಾ ಇದ್ರೆ ಜಾಸ್ತಿ ನೀವು ನಾವೇ ಹೇಳ್ತೀವಲ್ಲ ತಳ್ಳಿದು ಸ್ಟಾರ್ಟ್ ಮಾಡೋದು ಅಥವಾ ಡಕ್ಕಲ್ಲೇ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಜಾಸ್ತಿ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಏನಾದರೂ ನಿಮ್ಮದು ECU ಇಶ್ಯೂ ಇರುತ್ತೆ, ಇಲ್ಲಪ್ಪ ಅಂತಂದರೆ ನಿಮ್ಮದು ಮ್ಯಾಗ್ನೆಟಿಕ್ ಕಾಯಿಲ್ ಏನಾದರೂ ಇಶ್ಯೂ ಇರುತ್ತೆ. ಸೊ ಅದನ್ನು ರಿಪ್ಲೇಸ್ಮೆಂಟ್ ಮಾಡಬೇಕಾಗತ್ತೆ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವಾಗ ಈ ಥರ ಇಶ್ಯೂ ಬಂದರೆ ಸೊ ಬೆಟರ್ ನೀವು ನಿಯರ್ ಬೈ ಗ್ಯಾರೇಜ್ಗೆ ಅಥವಾ ನಿಯರ್ ಬೈ ನಿಮ್ಮದು ಶೋರೂಮ್ ಇರುತ್ತಲ್ಲ, ಸರ್ವಿಸ್ ಸೆಂಟ್ರು, ಅಲ್ಲಿ ಹೋಗೋದು ಬೆಟರು. ಸೊ ನೆಕ್ಸ್ಟ್ ಇದನ್ನು ಹೆಂಗೆ ರಿಸಾಲ್ವ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ.